ಚಾಲೆಂಜ್ಗೆ ಸ್ವಾಗತ ಹುಡುಗಿಯರೇ. ಇವತ್ತು ನೀವು ಗೊಂಬೆಗಳಿಗೆ ಮನೆಗಳನ್ನು ಮಾಡಬೇಕು. ರೆಡಿಯಾಗಿದ್ದೀರಾ? ಸರಿ, ಹಾಗಾದರೆ ಶುರು ಮಾಡೋಣ. ನಾನು ಎಲ್ಲಿಂದ ಶುರು ಮಾಡ್ಲಿ? ಗೊತ್ತಾಯ್ತು, ಆ ಬಣ್ಣಗಳನ್ನು ನೋಡಿ. ನಾನು ಮೇಲ್ಛಾವಣಿಯನ್ನು ಅಲಂಕರಿಸುತ್ತೇನೆ. ಇದು ತುಂಬಾ ಪ್ರಕಾಶಮಾನವಾಗಿದೆ ಮತ್ತು ಕೂಲ್ ಆಗಿದೆ. ನಾನು ನಿಮ್ಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತೀನಿ. ಹೇ, ನೀನೇನ್ ಮಾಡ್ತಾ ಇದ್ದೀಯಾ? ನಾನು ರೆಡಿ. ನಾನು ಕೂಡ ಮೇಲ್ಛಾವಣಿಯಿಂದಲೇ ಶುರು ಮಾಡ್ತೀನಿ. ಆದರೆ ನಾನು ಲೋಹದ ಸರಪಳಿಗಳನ್ನು ಬಳಸ್ತೀನಿ. ಓ ಹೌದು, ಇದು ಪರ್ಫೆಕ್ಟ್ ಆಗಿದೆ. ಮತ್ತೆ ಕಿಸ್ ಬದಲಿಗೆ ನಾನು ಒಂದು ತಲೆಬುರುಡೆಯನ್ನು ತೂಗು ಹಾಕ್ತೀನಿ. ನಿನಗೆ ಭಯ ಆಗ್ತಿದೆಯಾ? ಗ್ರೇಟ್! ನಿಜವಾಗ್ಲೂನಾ? ಸರಿ, ನನ್ನ ಸುಂದರವಾದ ಕಿಟಕಿ ಚೌಕಟ್ಟುಗಳನ್ನು ನೋಡಿ. ಏನು? ನನ್ನದು ಕಪ್ಪು ಬಣ್ಣದ್ದಾಗಿರುತ್ತೆ. ಹೌದು, ಏನಾದ್ರೂ ಆಗ್ಲಿ ಬಿಡು. ನಾನು ಇನ್ನೇನ್ ಸೇರಿಸ್ಬೇಕು? ಹೌದು, ನಾನು ನನ್ನ ಬ್ರೈಟ್ ಐ ಶ್ಯಾಡೋ ಪ್ಯಾಲೆಟ್ ತಗೊಳ್ತೀನಿ. ನನ್ನ ಗುಲಾಬಿ ಬಣ್ಣದ ಮನೆಯ ಗೋಡೆಗಳು ತುಂಬಾ ಸುಂದರವಾಗಿರುತ್ತವೆ. ಇದು ನಿಜಕ್ಕೂ ಅದ್ಭುತವಾಗಿದೆ. ಎಷ್ಟು ಮ್ಯಾಜಿಕಲ್ ಆಗಿದೆ. ಈಗ ನಾನು ಒಂದು ಸಣ್ಣ ಸಾಫ್ಟ್ ರಗ್ ಸೇರಿಸ್ತೀನಿ. ಒಂದು ನೇರಳೆ ಬಣ್ಣದ ಆರ್ಮ್ ಚೇರ್ ಮತ್ತು ಗುಲಾಬಿ ಹಾರ್ಟ್ ಟೇಬಲ್. ಸ್ವಲ್ಪ ಡಿಸೈನ್ ಸೇರಿಸ್ತಾ ಇದ್ದೀನಿ. ವಾಹ್! ಮತ್ತೆ ನಾನು ಅಲಂಕಾರಕ್ಕಾಗಿ ಬಾವಲಿಗಳನ್ನು ಬಳಸ್ತೀನಿ. ನೋಡಿ, ನೇರಳೆ ಗೋಡೆಗಳ ಮೇಲೆ ಇದು ಅದ್ಭುತವಾಗಿ ಕಾಣ್ತಿದೆ. ಮತ್ತೆ ಅದನ್ನು ನೋಡಿ, ನನ್ನ ಬ್ರೇಸ್ಲೆಟ್ಗಳು ಇಲ್ಲಿಗೆ ಪರ್ಫೆಕ್ಟ್ ಆಗಿರುತ್ತವೆ. ಆಯ್ತು, ಜೇಡರ ಬಲೆ ಇರುವ ಸೋಫಾ, ತಲೆ ಬುರುಡೆ ಇರುವ ಟೇಬಲ್ ಮತ್ತು ಬೆಡ್ ಸೈಡ್ ಟೇಬಲ್. ಮೇಲ್ಗಡೆ ಸ್ವಲ್ಪ ಡೆಕೋರ್ ಮತ್ತು ಸಾಫ್ಟ್ ರಗ್ ಸೇರಿಸ್ತಾ ಇದ್ದೀನಿ. ಕಪ್ಪು ಬಣ್ಣದ್ದು ಖಂಡಿತವಾಗಿಯೂ. ಆ ಲ್ಯಾಂಪ್ ನೋಡಿ. ಓ, ಚೂಯಿಂಗಮ್ಮ. ನಾನು ಗೋಡೆಯ ಮೇಲೆ ವೆನ್ಸ್ಡೇಯ ಫೋಟೋ ಹಚ್ಚುತ್ತೀನಿ. ಅಂದ ಹಾಗೆ ಅವಳಿಗೆ ಈ ರೂಮ್ ಇಷ್ಟ ಆಗುತ್ತಾ? ಖಂಡಿತವಾಗಿಯೂ. ಇದು ಅದ್ಭುತವಾಗಿದೆ. ನಾನು ನನ್ನ ಮನೆಗೆ ವಾಪಸ್ ಹೋಗ್ತೀನಿ. ಈ ವೆಂಡಿಂಗ್ ಮೆಷಿನ್ ನೋಡಿ. ಇದರೊಳಗೆ ರುಚಿಕರವಾದ ಕ್ಯಾಂಡಿ ಇದೆ ಮತ್ತು ಮುದ್ದಾದ ಕರಡಿ ಇದೆ. ಕೆಲವು ಇವೆ. ನನ್ನ ಹತ್ತಿರ ಬೇರೆ ಐಡಿಯಾ ಇದೆ ಅನ್ಸುತ್ತೆ. ಸರಿ, ನೋಡೋಣ. ಈ ಮುದ್ದಾದ ಮಳೆ ಬಿಲ್ಲನ್ನು ನೋಡಿ. ಇದು ಈ ಗೋಡೆಯ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನೆಡ್, ನಿನಗೆ ಸ್ವಲ್ಪ ಸ್ವೀಟ್ಸ್ ಬೇಕಾ? ಈಗ ತಗೋ. ಇದನ್ನು ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ. ನಿನಗೆ ಇದು ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಮ್ಮಿ ಅಲ್ವಾ? ಸರಿ ಸರಿ ಹುಡುಗಿಯರೇ, ಮೊದಲ ಮಹಡಿ ರೆಡಿ ಆಗಿದೆ. ಇದು ನಿಜಕ್ಕೂ ಪರ್ಫೆಕ್ಟ್ ಆಗಿದೆ. ವಾಹ್! ಮುಂದಿನದಕ್ಕೆ ಹೋಗೋಣ. ನಾನು ಅಡುಗೆ ಮನೆಗೂ ಕಪ್ಪು ಪೀಠೋಪಕರಣಗಳನ್ನೇ ಬಳಸ್ತೀನಿ. ಓ ಹೌದು, ಆ ಕ್ಯಾಬಿನೆಟ್ಗಳನ್ನು ನೋಡಿ. ಖಂಡಿತವಾಗಿಯೂ ತಲೆಬುರುಡೆಗಳ ಜೊತೆ. ಮತ್ತು ಅದರ ಪಕ್ಕದಲ್ಲಿ ಒಂದು ನಿಜವಾದ ಶವಪೆಟ್ಟಿಗೆ. ಸುಮ್ಮನೆ ತಮಾಷೆ ಮಾಡಿದೆ. ಅಲ್ಲಿ ಶೆಲ್ಫ್ಗಳಿವೆ, ಟೇಬಲ್, ಚೇರ್ಗಳು ಮತ್ತು ಖಂಡಿತವಾಗಿಯೂ ಕೆಲವು ಚಮಚಗಳು. ವಾಹ್, ಎಂತಹ ವೈಬ್! ಗೋಡೆಯ ಮೇಲೆ ಒಂದು ಹಳೆಯ ಕಾಲದ ಗಡಿಯಾರ, ಇನ್ನು ಕೆಲವು ವಸ್ತುಗಳು ಮತ್ತು ರೆಡಿ. ಓ, ಒಂದು ಬಾವಲಿ. ಬಾವಲಿ ನಮ್ಗಾಗಿ ಬಂದಿದೆ. ಇಲ್ಲಿ ಬಾ.
ವೆನ್ಸ್ಡೇ ನಿನ್ಗೊಬ್ಬ ಫ್ರೆಂಡ್ ಸಿಕ್ಕಿದಾಳೆ. ಓ, ಅವು ಎಷ್ಟು ಮುದ್ದಾಗಿವೆ. ಮತ್ತು ನಾನು ಸ್ವಲ್ಪ ಕೋಕ್ ಕುಡಿತೀನಿ. ಗ್ರೇಟ್. ಎಂತಹ ದುಸ್ವಪ್ನ. ಈ ಅಡುಗೆ ಮನೆ ಇನ್ನು ಸರಿಯಾಗಲ್ಲ. ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇದು ತುಂಬಾ ಚೆನ್ನಾಗಿದೆ. ನಾನು ಆ ಗುಲಾಬಿ ಕ್ಯಾಬಿನೆಟ್ಗಳ ಮೇಲೆ ಏನನ್ನಾದರೂ ಬರೆಯುತ್ತೇನೆ. ನೋಡೋಣ. ಅಯ್ಯೋ, ಇದು ತುಂಬಾ ಸುಂದರವಾಗಿದೆ. ಇನ್ನು ಕೆಲವು ಎಲಿಮೆಂಟ್ಗಳನ್ನು ಸೇರಿಸ್ತಾ ಇದ್ದೀನಿ. ವಾ, ನಾನೊಬ್ಬ ಜೀನಿಯಸ್ ಆರ್ಟಿಸ್ಟ್. ಇದು ಕೂಲ್ ಆಗಿಲ್ವಾ? ಇದನ್ನು ಒಳಗೆ ಇಡ್ತಾ ಇದ್ದೀನಿ. ಓ, ನನಗೆ ಇದು ಈಗಲೇ ಇಷ್ಟ ಆಗ್ತಿದೆ. ಟೇಬಲ್ ಮತ್ತು ಚೇರ್ ಕೆಳಗೆ ಇಡ್ತಾ ಇದ್ದೀನಿ. ವಾ, ಕಿಟ್ಟಿಯನ್ನು ಮರೆಯಬಾರದು. ನೀನೇ ಬೆಸ್ಟ್. ಓ, ನಾನು ಸಂಪೂರ್ಣವಾಗಿ ಮರೆತು ಬಿಟ್ಟೆ. ನಮಗೆ ಒಂದು ಪಿಂಕ್ ಸ್ಪೀಕರ್ ಬೇಕು ಮತ್ತು ಅದಕ್ಕೆ ಇದು ಇಷ್ಟ ಆದ ಹಾಗೆ ಕಾಣ್ತಿದೆ. ಓ, ಈ ಮ್ಯೂಸಿಕ್. ಹುಡುಗಿಯರೇ, ನಿಮ್ಮ ಅಡುಗೆ ಮನೆ ಪರ್ಫೆಕ್ಟ್ ಆಗಿದೆ. ಓ, ಇದು ತುಂಬಾ ಜೋರಾಗಿದೆ. ಮತ್ತು ಇದು ನಿಮ್ಗೆ ಹೇಗೆ ಅನಿಸ್ತು ಹುಡುಗಿಯರೇ? ಸರಿ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಓ ಇಲ್ಲ, ಜೇಡ. ತಡಿ, ಅದು ನಿಜವಾದದ್ದಲ್ಲ. ಟೀನಾ, ತಮಾಷೆ ಮಾಡಬೇಡ. ಸರಿ ಸರಿ ಸರಿ, ನೋಡೋಣ. ಜೇಡರ ಬಲೆ. ಈಗ ಗ್ರೇಟ್ ಕರ್ಟನ್ಗಳು. ಮತ್ತು ನಾನು ತಕ್ಷಣವೇ ಒಂದು ರಗ್ ಸೇರಿಸ್ತೀನಿ. ಕೆಟ್ಟದಾಗಿಲ್ಲ. ನಿನ್ನದೇನು ಕಥೆ? ಮತ್ತು ನನ್ನ ಕರ್ಟನ್ಗಳು ಕಲರ್ಫುಲ್ ಮಣಿಗಳಿಂದ ಕೂಡಿರುತ್ತವೆ. ಇದು ತುಂಬಾ ಸುಂದರವಾಗಿದೆ. ನೋಡಿ, ಇಲ್ಲೊಂದು ಕಿಟಕಿ, ಇನ್ನೊಂದು ಕಿಟಕಿ ಮತ್ತು ಒಂದು ಬ್ರೈಟ್ ರಗ್ ಕೂಡ. ಇಡೀ ಮಹಡಿ ಇದರಿಂದಲೇ ಕವರ್ ಆಗುತ್ತೆ. ಅದ್ಭುತ. ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಸ್ವಲ್ಪ ಕಾಯಿ. ಈಗೂ ನೋಡು, ಅದು ತುಂಬಾ ತಮಾಷೆಯಾಗಿದೆ. ಓ, ನನ್ನ ಹುಬ್ಬು. ಏನು? ಇದನ್ನು ಅರ್ಜೆಂಟ್ ಆಗಿ ವಾಪಸ್ ತರಬೇಕು. ಸರಿ, ತುಂಬಾ ಚೆನ್ನಾಗಿದೆ. ನಾನು ನಿನಗೆ ಈಗ ತೋರಿಸ್ತೀನಿ. ಸರಿ, ವಾಲ್ ಪೇಪರ್ ಬಗ್ಗೆ ಹೇಳಬೇಕೆಂದರೆ 3ನೇ ಕೋಣೆಯ ಗೋಡೆಯ ಮೇಲೆ ಯೂನಿಕಾರ್ನ್ಗಳು ಮತ್ತು ಮಳೆ ಬಿಲ್ಲುಗಳು ಇರುತ್ತವೆ. ಇದು ತುಂಬಾ ಬ್ರೈಟ್ ಮತ್ತು ಸುಂದರವಾಗಿ ಕಾಣ್ತಿದೆ. ಅದು ನಿಮ್ಮ ಕೋಟ್ಗಳನ್ನು ಹಾಕುವ ಜಾಗ. ನಿಮ್ಮ ಸುಂದರವಾದ ಬೆಡ್. ಈ ಹಾರ್ಟ್ ಶೇಪ್ ಪಿಲ್ಲೋ ನೋಡಿ, ಖಂಡಿತವಾಗಿಯೂ ಒಂದು ವ್ಯಾನಿಟಿ. ವಾ, ಎಷ್ಟು ಕೂಲ್ ವಸ್ತುಗಳು ಇವೆ. ನಿನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಹೈ ಫೈವ್ ಫ್ರೆಂಡ್. ಸರಿ 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 ಟೀನಾ, ನನ್ನ ಮನೆ ರೆಡಿ ಆಗಿದೆ. ಹಾ, ನಾನೇ ಫಾಸ್ಟ್ ಆಗಿದ್ದೆ. ಛೇ, ನಾನೇನು ಮಾಡಲಿ? ಓ, ಚಂದ್ರನಿರುವ ಕಪ್ಪು ಬೆಡ್. ಇದು ಅದ್ಭುತವಾಗಿದೆ. ಕೆಲವು ಡೀಟೇಲ್ಸ್ ಸೇರಿಸ್ತಾ ಇದ್ದೀನಿ. ಓ, ಆ ಚಾಂಡ್ಲಿಯರ್ಗಳು. ಖಂಡಿತವಾಗಿಯೂ ಒಂದು ವಯಲಿನ್ ನಿಮ್ಮ ಬೆಡ್ ಪಕ್ಕದಲ್ಲೇ. ನಿನಗೇನನ್ಸುತ್ತೆ ವೆನ್ಸ್ಡೇ? ಹೌದು, ನೀನು ಈಗ ಖಂಡಿತವಾಗಿಯೂ ಪ್ಲೇ ಮಾಡಬಹುದು. ನೋಡು ಬ್ರಿಟ್ನಿ, ಇದು ಹೀಗೆ ಇರಬೇಕು. ನೋಡೋಣ. ವೆನ್ಸ್ಡೇಗಾಗಿ ಮನೆ ರೆಡಿಯಾಗಿದೆ
ಮತ್ತು ಇನಿಡ್ಗಾಗಿ ಕೂಡ. ಎಲ್ಲವೂ ತುಂಬಾ ಚೆನ್ನಾಗಿದೆ. ಹುಡುಗಿಯರು ತಮ್ಮ ಗೊಂಬೆಗಳೊಂದಿಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಬ್ರಿಟ್ನಿ, ಏನಾದರೂ ತೊಂದರೆಯಾಗಿದೆಯೇ? ಟೀನಾ, ನೀವು ಎಂಜಾಯ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಓ, ಹುಡುಗಿಯರು ಏನೋ ಪ್ಲಾನ್ ಮಾಡಿದ್ದಾರೆ. ಗ್ರೇಟ್, ನೀವು ಒಟ್ಟಿಗೆ ಆಡಬಹುದು. ನಿಮ್ಮ ಮನೆಗಳು ಮತ್ತು ಗೊಂಬೆಗಳು ತುಂಬಾ ವಿಭಿನ್ನವಾಗಿದ್ದರೂ ಕೂಡ ಮತ್ತು ಸ್ವೀಟ್ಸ್ ಶೇರ್ ಮಾಡ್ಕೋಬಹುದು. ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತು ಮುಂದಿನ ಚಾಲೆಂಜ್ ನಲ್ಲಿ ಸಿಗೋಣ. ಅದು ತುಂಬಾ ಬೇಗ ಇರುತ್ತೆ. ಬಾಯ್.